ಫ್ರೆಂಡ್ಸ್, ನಾನು ಬೆಳಿಗ್ಗೆ ತಿಂಡಿಗೆ ಬಂದು ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ. ಇದು ಡಿಪೋ ಅಕ್ಕಿ ನೀಟಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು 1/4 ಕಪ್ ಆಗೋಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಒಂದಿಷ್ಟು ಉದ್ದಿನಬೇಳೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮೆಂತ್ಯ ಹಾಕಿದ್ರಂತೂ ತುಂಬ ಇರುತ್ತೆ, ಜಾಸ್ತಿ ಹಾಕಲ್ಲ. ಅರ್ಧ ಟೀ ಸ್ಪೂನಷ್ಟು ಹಾಕೋತೀನಿ ಅಷ್ಟೇ, ಒಂದೊಂದು ಟೇಸ್ಟ್ ಇರಲಿ ಅಂತ. ಇದಕ್ಕೆ ನಾನು ಕಡಲೆಬೇಳೆ 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇಷ್ಟು ಹಾಕಿ ನೆನೆ ಹಾಕ್ತೀನಿ. ಸ್ವಲ್ಪ ಅವಲಕ್ಕಿ ಹಾಕ್ತೀನಿ. ಅವಲಕ್ಕಿ ಬೆಳಿಗ್ಗೆ ಬೇಕಾದ್ರೆ ನೆನೆಸ್ಕೊತೀನಿ ಅಷ್ಟೇ. ಫ್ರೆಂಡ್ಸ್, ಹಾಗೆಲ್ಲ ನೆನೆ ಹಾಕಿದ್ದೀನಿ. ಇದು ನೈಟ್ ನೆನೆ ಹಾಕ್ಬಿಟ್ಟು ನಾನು ಬೆಳಿಗ್ಗೆ ದೋಸೆಗೆ ರುಬ್ಬಿ ಬೆಳಿಗ್ಗೆ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಗ್ಯಾಸ್ಟ್ರಿಕ್ ಇರೋರಿಗೆ ನೈಟ್ ನೆನೆ ಹಾಕಿ ಬೆಳಿಗ್ಗೆ ರುಬ್ಬಿ ಅವಾಗ ದೋಸೆ ಹಾಕಿದ್ರೆ ತುಂಬ ಚೆನ್ನಾಗೂ ಬರುತ್ತೆ. ಹಾಗೆ ಮಾಡಿದ್ರೇ ಒಳ್ಳೆಯದು. ಆಲ್ಮೋಸ್ಟ್ ನನಗೆ ಬೆಳಿಗ್ಗೆ ನೆನೆ ಹಾಕಿ ಸಂಜೆ ನೈಟು ರುಬ್ಬಿಟ್ಬಿಟ್ಟು ಬೆಳಿಗ್ಗೆ ತಿಂದರೆ ನನಗೆ ಗ್ಯಾಸ್ಟ್ರಿಕ್ಕು ಆಗಲ್ಲ, ಎದೆ ಉರಿ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ರುಬ್ತೀನಿ. ಬೆಳಗ್ಗೆ ರುಬ್ಬಿ ಮತ್ತು ಇದನ್ನು ಬೆಳಗ್ಗೆ ದೋಸೆ ರುಬ್ಬಿ ಒಂದು 1/2 hour ಇಡ್ತೀನಿ. ಸಕ್ಕರೆ ಮತ್ತು ಇದು ಹಾಕಿ ನಾನು ಬೆಳಗ್ಗೆ ಅದನ್ನು ಹೇಗೆ ತೋರಿಸ್ತೀನಿ ರುಬ್ಬಿಟ್ಟು ಮಾಡ್ಕೊಳ್ಳೋದು ಅಂತ. ಫ್ರೆಂಡ್ಸ್, ಒಂದು ಕಪ್ಪಾಗಷ್ಟು ಚಿಕ್ಕ ಕಪ್ಪಲ್ಲಿ ಅವಲಕ್ಕಿ ಹಾಕೋತೀನಿ. ಹಲೋ, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನಾನು ಇವಾಗ ಬಂದು ರಾತ್ರಿ ದೋಸೆ ಹಿಟ್ಟಿಗೆ ನೆನೆ ಹಾಕಿದ್ದೆ. ಇವಾಗ ಬಂದು ರುಬ್ಕೊತೀನಿ ನೋಡಿ. ಬೆಳಗ್ಗೆ ರುಬ್ಬಿ ಹಾಕಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವಾಗ ರುಬ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ. ಫ್ರೆಂಡ್ಸ್, ಸಣ್ಣಕ್ಕೆ ರುಬ್ಕೊಂಡೆ. ತುಂಬ ನೈಸಾಗಿರಬೇಕು. ಫ್ರೆಂಡ್ಸ್, ನಾನು ರುಬ್ಬಿಟ್ಕೊಂಡಿದ್ದೀನಿ. ಒಂದು ಉಪ್ಪು ಮತ್ತು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ದೋಸೆ ಹಿಟ್ಟಿಗೆ ಶುಗರ್ ಆ್ಯಡ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ರುಬ್ಬೋಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಬಿದ್ದೀನಿ, ಇನ್ನೂ ಟೇಸ್ಟಿಯಾಗಿರುತ್ತೆ. ನನಗಿನ್ನೂ ಸ್ವಲ್ಪ ಹುಷಾರು ಜಾಸ್ತಿ ಆಗ್ತಾನೇ ಇದೆ ಫ್ರೆಂಡ್ಸ್, ಕಡಿಮೆನೇ ಆಗ್ತಾಯಿಲ್ಲ. ಕೋಲ್ಡ್ ಅಂತೂ ಹೆವಿ ಕೋಲ್ಡ್ ಆಗಿಬಿಟ್ಟಿದೆ. ದೋಸೆ ಹಿಟ್ಟ ರೆಡಿ ಆಯಿತು. ಇದನ್ನು ನಾನು ಒಂದು 20 ನಿಮಿಷ ಹಾಗೆ ಇಟ್ಬಿಡ್ತೀನಿ. ಆಮೇಲೆ ದೋಸೆ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಕಾಂಬಿನೇಷನ್ಗೆ ಚಟ್ನಿ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಹಿಟ್ಟು ಅಂತ. ಮತ್ತು ಹಾಗೆ ವರ್ಷಗೂ ನನಗೂ ಕಾಫಿ ಮಾಡ್ಕೊಂಡ್ವಿ. ಕಾಫಿ ಕುಡಿದು ಮತ್ತು ಸ್ಕೂಲಿಗೆ ರೆಡಿ ಆಗಬೇಕು. ಫ್ರೆಂಡ್ಸ್, ಹಾಗೆ ನಾನು ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಇಂಚಷ್ಟು ಚಿಕ್ಕ ಪೀಸು ಶುಂಠಿ ಹಾಕ್ಕೊಂಡೆ, 4 ಬೆಳ್ಳುಳ್ಳಿ, 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹೆವಿ ಖಾರ ಇರುತ್ತೆ ಅಂತ. ಕರ್ಬೇವಿನ ಸೊಪ್ಪು, ಹುರ್ಗಡ್ಲೆ ಜಾಸ್ತಿ ಮಾಡ್ಕೊಳ್ಳಲ್ಲ, ಅಲ್ಲೇ ವೇಸ್ಟ್ ಆಗುತ್ತೆ ಚಟ್ನಿ ಅಂತಂದ್ಬಿಟ್ಟು. ಯಾಕಂದರೆ ಒಂದೊಂದು ಟೈಮ್ ತಿನ್ನೋದು ಯಾರು ಆಲ್ಮೋಸ್ಟು ಚಟ್ನಿ ಇಷ್ಟಪಡಲ್ಲ. ನಾನು ಒಬ್ಬಳಿಗೆ ಚಟ್ನಿ ಇಷ್ಟ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಫ್ರೆಂಡ್ಸ್, ಚಟ್ನಿ ರುಬ್ಕೊಂಡಾಗಿದೆ. ಒಂದು ಒಗ್ಗರಣೆ ಕೊಟ್ಬಿಡ್ತೀನಿ. ಒಂದು ಒಗ್ಗರಣೆ ಕೊಡ್ತೀನಿ. ನಾನು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನೊಂದು ಒಗ್ಗರಣೆ ತಗೋತೀನಿ ಚಟ್ನಿಗೆ. ಬರೀ ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ ಅಷ್ಟೇ, ಇನ್ನೇನು ಹಾಕಲ್ಲ. ಫ್ರೆಂಡ್ಸ್, ಒಗ್ಗರಣೆ ಹಾಕಿದ್ರೇ ಒಂದು ಟೇಸ್ಟ್ ಅಂತ ಅನ್ಸೋದು. ಚಟ್ನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಫ್ರೆಂಡ್ಸ್, ನಂದು ಚಟ್ನಿನೂ ಆಯಿತು. ಈಗ ದೋಸೆ ತವ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ದೋಸೆ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಗ್ಯಾಸ್ಟ್ರಿಕ್ ಇರೋರ್ಗಂತೂ ತುಂಬ ಯೂಸ್ಫುಲ್ಲು. ಯಾಕಂದರೆ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಆಡಿಸ್ಕೊಂಡು
ದೋಸೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ. ಯಾಕಂದರೆ ಕೆಲವರಿಗೆ ದೋಸೆ ತಿಂದ ತಕ್ಷಣ ಎದೆ ಉರಿ ಸ್ಟಾರ್ಟ್ ಆಗೋಗುತ್ತೆ. ಸಣ್ಣ ನನಗೂ ಹಾಗೇ ಹುಳಿ ದೋಸೆನ ಈಗ ರಾತ್ರಿ ಇಟ್ಟು ಕಲಸಿಟ್ಟು ಬೆಳಿಗ್ಗೆ ಮಾಡಿಕೊಂಡು ತುಂಬ ಬೇಗನೆ ಎದೆ ಉರಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಎಲ್ಲ ಥರದ ದೋಸೆನಾದರೂ ಅಷ್ಟೇ ನಾನು ನೈಟ್ ನೆನೆ ಹಾಕ್ತೀನಿ. ಹೆಸ್ರು ಕಾಳು ದೋಸೆ, ಹೆಸ್ರುಬೇಳೆ ದೋಸೆ ಅದೆಲ್ಲ ಒಂದೊಂದು ಟಿಪ್ ನಾನು ತೋರಿಸ್ತೀನಿ ಹೇಗೆ ಅಂತ ಮಾಡ್ಕೊತಾ ಇರ್ತೀನಿ ನಾನು ಮನೇಲಿ. ಫ್ರೆಂಡ್ಸ್ ಹಾಗೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ದೋಸೆನ ನನಗಿಂತನೂ. ಯಾಕಂದರೆ ಅವರು ಮಸಾಲೆ ದೋಸೆ ಥರನೇ ಮಾಡ್ತಾರೆ. ಇದನ್ನು ನನಗೆ ಹೇಳ್ಕೊಟ್ಟಿದ್ದು ನಮ್ಮಮ್ಮನೇ. ನನಗೂ ಅಷ್ಟು ಐಡಿಯಾ ಇರ್ತಿತ್ತಿಲ್ಲ ಇದು ಮಾಡ್ಕೊಂಡು ತಿನ್ನೋದು. ಹಾಗಾಗಿ ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಹೇಳ್ತೈತೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೀವು ಒಮ್ಮೆ ಟ್ರೈ ಮಾಡಿ. ಕೆಲವ್ರು ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್, ನಂದು ದೋಸೆ ಮತ್ತು ಚಟ್ನಿ, ಹೆಸ್ರುಬೇಳೆ ಡಾಲಿತ್ತು ರಾತ್ರಿ ಊಟಕ್ಕೆ ಮಾಡ್ಕೊಂಡಿದ್ದು ರೈಸ್ಗೆ, ಹಾಗೆ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ.